ಬಿಹಾರ ಚುನಾವಣೆ ಕಾವು ಪಡ್ಕೋತಾ ಇದೆ. ನಿತೀಶ್ ಕುಮಾರ್ ಸರ್ಕಸ್ ಮುಂದುವರಿಸಿದ್ದಾರೆ. ಅವ್ರವ್ರವ್ರು ತೋಚಿದ್ದನ್ನು ಆಶ್ವಾಸನೆಗಳನ್ನು ಕೊಟ್ಕೋತಾ ಕೂತಿದ್ದಾರೆ. ನೋಡೋಣ, ಇನ್ನೂ ಒಂದು ವಾರ 10 ದಿನ ಕಳೀಲಿ, ಆಮೇಲೆ ಗೊತ್ತಾಗುತ್ತೆ ಏನು ಅಂತ. ಎಸ್, H-1B ವೀಸಾ ಅರ್ಜಿಗಳಿಗೆ ಘೋಷಿಸಿದ $1 ಲಕ್ಷ ಶುಲ್ಕದ ಬಗ್ಗೆ ಅಮೆರಿಕ ಸ್ಪಷ್ಟನೆ ಕೊಟ್ಟಿದೆ. ತಮ್ಮ ಈಗಿನ ಸ್ಥಿತಿಯನ್ನು ಬದಲಾಯಿಸಲು ಬಯಸುವವರಿಗೆ ಅಥವಾ ತಮ್ಮ ವಾಸ್ತವ್ಯ ಅವಧಿಯನ್ನು ವಿಸ್ತರಣೆ ಮಾಡಲು ಬಯಸುವವರಿಗೆ ಇದು ಅನ್ವಯ ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಈ ಯಾರು ಮಕ್ಕಳುಗಳು ನೀವು ಓದಕ್ಕೆ ಹೋಗಿದ್ದೀರಿ ಅಮೇರಿಕಕ್ಕೆ F1 ಅಥವಾ ಯಾವುದೇ ವೀಸಾನಲ್ಲಿ, ಆ F1ನಲ್ಲಿ ಇದ್ದವರು ನಾಳೆ ಅದನ್ನು ಚೇಂಜಿಂಗ್ ವೀಸಾ ಮಾಡ್ಸೋಕ್ಕೆ, ಬೇರೆ ವೀಸಾ H1ಗೆ ಹೋಗೋಕ್ಕೆ, ಇಲ್ಲಿಗೋ H-1Bಗೆ ಹೋಗೋಕ್ಕೆ, ಯಾವುದಕ್ಕೆ ಹೋಗೋಕ್ಕೆ ಮಾಡಿದ್ರೆ ನಿಮಗೆ ಆ $100,000 ಅನ್ವಯ ಆಗಲ್ಲ ಅಂತ ಹೇಳ್ತಿದ್ದಾರೆ. ನಂಬರ್ 1. ಆದರೆ ಈಗ ಹೊಸದಾಗಿ ಯೂನಿವರ್ಸಿಟಿಗಳಿಗೆ ಸೇರಿಕೊಂಡು ಹೊಸದಾಗಿ F1 ಅಂದರೆ ಸ್ಟೂಡೆಂಟ್ ವೀಸಾ ತೊಗೊಂಡು ಹೋಗೋರಿಗೆ ಅದು ಅಪ್ಲೈ ಆಗುತ್ತೆ ಅಂತ. ಯಾರಾದರೂ ಇದಕ್ಕೆಲ್ಲ ಅರ್ಜಿಯನ್ನು ಸೆಪ್ಟೆಂಬರ್ 21ನೇ ತಾರೀಕು ಮಧ್ಯರಾತ್ರಿ ಹಿಂದಕ್ಕೆ ಕೊಟ್ಬಿಟ್ಟಿದ್ರೆ ಅವ್ರಿಗೆ ಮಾನ್ಯ ಆಗುತ್ತೆ, ಅವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಟ್ ಈಗ ಯಾರಿಗೆ ಸಮಸ್ಯೆ ಆಗುತ್ತೆ ಅಂದರೆ ಈಗ ಹೊಸ ಹುಡುಗರುಗಳಿಗೆ ಸಮಸ್ಯೆ ಆಗುತ್ತೆ ಮುಂದಕ್ಕೆ. ಹಾಗಾಗಿ ಮುಂದಕ್ಕೆ ಹೋಗೋರು ಎಚ್ಚರಿಕೆಯಿಂದ ಇರಿ ಅಷ್ಟೇ. ಹಾಸನಾಂಬೆ ದರ್ಶನ ಇವತ್ತು 12ನೇ ದಿನ, ನಾಳೆಗೆ ಮುಗಿಯುತ್ತೆ. ಈಗ ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಅವ್ರಿಗೇನೋ ಸ್ವಲ್ಪ ತೊಂದರೆ ಆಯಿತು, ಇವ್ರಿಗೇನೋ ತೊಂದರೆ ಆಯಿತು, ಅದು ಯಾರಿಗೆ ಬೇಕಾದ್ರೂ ತೊಂದರೆ ಹಾಕ್ಕೊಳ್ಳಿ. VVIPಗಳಿಗೆ ಐ ಆಮ್ ನಾಟ್ ಬಾದರ್ಡ್. ಯಾಕಂದರೆ ಹಾಸನಾಂಬೆ ವಿಲ್ ಬಿ ವೆರಿ ಹ್ಯಾಪಿ VVIPಗಳು ಹೋಗದೇ ಇದ್ದರೆ. ಯಾಕೆ ಅಂದರೆ ಅವ್ರು ಆಡೋ ಆಟಗಳು ಹಂಗಿರುತ್ತೆ. ಸುಮ್ಮನೆ ಅಲ್ಲೋಗಿ ಡ್ರಾಮಾ ಮಾಡ್ತಿರಲ್ಲ ನನ್ನ ಮುಂದೇನು ಬಂದು ಅಂತ. ಅದಕ್ಕೆ ಭಕ್ತರು ಹೋಗಿದ್ದೀರಿ, ಸಂತೋಷದಿಂದ ನೋಡ್ಕೊಳ್ಳಿ ಅಷ್ಟೇ. ದೀಪಾವಳಿ ಪ್ರಯುಕ್ತ ನಾಡಿನ ಸಮಸ್ತ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಶೇಷ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ್, ನಕ್ಸಲಿಸಂ, ಶ್ರೀರಾಮನ ಧೈರ್ಯ ಎಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಜಾಗತಿಕ ಸಂಘರ್ಷಗಳು ನಡೀತಾ ಇದ್ರೂ ಇದರ ಹೊರತಾಗಿಯೂ ಕೂಡ ದೇಶ ಸ್ಥಿರತೆ ಮತ್ತು ಸೂಕ್ಷ್ಮತೆಯನ್ನ ಸಂಕೇತವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ದೀಪಾವಳಿ ಹಬ್ಬದ ವೇಳೆ ದೆಹಲಿಯ ವಾಯು ಗುಣಮಟ್ಟ ಅತ್ಯಂತ ಕಳಪೆ ಮಟ್ಟಕ್ಕೆ ಹೋಗಿದೆ. 346 ದಾಖಲೆಯಾಗಿದೆ. ಬೆಂಗಳೂರಿನಲ್ಲಿ ಪಟಾಕಿಯಿಂದಾಗಿ ಸದ್ಯ 70 ಮಂದಿ ಗಾಯಕ್ಕೊಳಗಾಗಿದ್ದಾರೆ. ಜಪಾನ್ ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಪ್ರಧಾನಿಯನ್ನು ಪಡ್ಕೊಂಡಿದೆ ಅಥವಾ ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಸಾಮಾನ್ಯವಾಗಿ ಜಪಾನ್ನಲ್ಲಿ ಪುರುಷ ಪ್ರಾಬಲ್ಯದ ಸಮಾಜ ಅದು, ಹಾಗಾಗಿ ಅದು ಹೊಸ ಸುದ್ದಿ ಅಷ್ಟೆ. ಬಟ್ ಆಕೆ ಉಳ್ಕೋತಾರಾ ಡೌಟ್ಫುಲ್ ನನಗೆ. ಯಾಕಂದರೆ ಎಲ್ಲ ಖಾಲಿ ಮಾಡೋಗೋತ್ತಾ, ಭಾಳ ಅಸ್ಥಿರತೆ ಇದೆ ಅವ್ರದ್ದು ರಾಜಕಾರಣದಲ್ಲಿ. ಸರಿ, ಈಗ ನೋಡೋಣ. ಸನೆ ತಕೈಚಿ ಆಯ್ಕೆಯಾಗಿದ್ದಾರೆ, ಜಪಾನ್ ಲಿಬರೇಷನ್ ಡೆಮೊಕ್ರೆಟಿಕ್ ಪಾರ್ಟಿ ಅಧ್ಯಕ್ಷೆ ಅವರು. ದಿವಂಗತ ಪ್ರಧಾನಿ ಇದ್ದಲ್ಲ ಶಿಂಜೋ ಆಬೆ, ಅವರ ಶಿಷ್ಯೆ. ಯಾರ ಶಿಷ್ಯೆ ಏನೇ ಆಗಿರ್ಬೋದು, ಬಟ್ ಕಷ್ಟ ಇದೆ ಉಳ್ಕೊಳ್ಳೋದಷ್ಟು ಸುಲಭ ಇಲ್ಲ. ಅನ್ಲೆಸ್ ಶಿ ಗೋಸ್ ಫಾರ್ ಎ ಸ್ನ್ಯಾಪ್ ಎಲೆಕ್ಷನ್ ಆ್ಯಂಡ್ ಪೀಪಲ್ ಆಲ್ ರೈಟ್ ಲೆಟ್ ಅಸ್ ಸಪೋರ್ಟ್ ದಿಸ್ ವುಮನ್ ಅಂತ ಅಂದ್ಬಿಟ್ಟು ಏನಾದ್ರು ಸಪೋರ್ಟ್ ಮಾಡಿ ಇದನ್ನು ಕೊಟ್ಟರೆ, ಏನು ಮೆಜಾರಿಟಿ ಕೊಟ್ಟರೆ ಗೊತ್ತಿಲ್ಲ. ಜಪಾನ್ ರಾಜಕೀಯದಲ್ಲಿ ಐರನ್ ಲೇಡಿ ಅಂತ, ಐರನ್ನು, ಅಲ್ಯೂಮಿನಿಯಮ್ಮು, ಇದೆಲ್ಲ ನೋಡೋಣ ಆಮೇಲೆ. ಆ ಥರ ಭಾಳ ಲೇಡಿಗಳು, ಐರನ್ ಲೇಡಿ, ಐರನ್ ಮ್ಯಾನು ಎಲ್ಲ ಬಂದು ಹೋಗಿದ್ದಾರೆ ಭಾಳ ಜನ. ನೋಡೋಣ. ಬಟ್ ಜಪಾನ್ಗೆ ಒಳ್ಳೇದಾಗ್ಬೋದೇನೋ ಗೊತ್ತಿಲ್ಲ ನಮಗೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.